ಆಡಳಿತಕ್ಕೆ ಶೆಟ್ಟಿಗೆರೆ ಗ್ರಾಮದ ಹಾಗೂ ಅಲ್ಲಾಪುರದ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ರೈತರು ತಹಸೀಲ್ದಾರರಿಗೆ ಫಾರಂ ನಂಬರ್ 50 ಮತ್ತು 53ರಲ್ಲಿ ರೈತರಿಗಾಗಿ ಹಂಚಿಕೆಯಾಗಿರುವ ಭೂಮಿಗಳ ದಾಖಲಾತಿಯ ವಿವರಣೆಯನ್ನು ಕೊಡಬೇಕಾಗಿ ಅರ್ಜಿಯನ್ನು ಸಲ್ಲಿಸಲಾಯಿತು. ಇದರ ಜೊತೆಗೆ ಹಲವು ಗ್ರಾಮದ ರೈತರುಗಳಿಗೆ ಹಂಚಿಕೆಯಾದ ಭೂಮಿಯ ಖಾತೆಯನ್ನು ಮಾಡಿಕೊಡದೇ ಇರುವುದು, ಭೂಮಿಯ ಸ್ಕೆಚ್ಗಳನ್ನು ಹಾಕಿಕೊಡದೇ ಇರುವುದು, ಕೋರ್ಟಿನ ಆದೇಶ ಆದ ಮೇಲೆ ಸ್ಟೇ ಆರ್ಡರ್ ದಾಖಲಾತಿ ಮಾಡದೇ ಇರುವುದು, ಕೋರ್ಟಿನ ಆದೇಶದ ಮೇರೆಗೆ ರೈತರ ಭೂಮಿಗೆ ಹಂಚಿಕೆಯಾದ ಮೇಲೂ RTCಯನ್ನು ಮಾಡದೆ ರೈತರನ್ನು ಅಲೆದಾಡಿಸುತ್ತಿರುವುದು, ಇನ್ನು ಮುಂತಾದ ಸಮಸ್ಯೆಗಳ ಬಗ್ಗೆ ತಹಸೀಲ್ದಾರರಿಗೆ ಸುಮಾರು 25ರಿಂದ 30 ಅರ್ಜಿಗಳನ್ನು ರೈತರ ಪರವಾಗಿ ಸಲ್ಲಿಸಲಾಯಿತು. ಇದರ ಜೊತೆಗೆ ಶೆಟ್ಟಿಗೆರೆ ಗ್ರಾಮದ ಫಾರಂ ನಂಬರ್ 50 ಹಾಗೂ 53ನೇ ಸಾಲಿನಲ್ಲಿ ಹಂಚಿಕೆಯಾದ ರೈತರ ಭೂಮಿಗಳನ್ನು ಕಬಳಿಸಿ ಕಾಂಪೌಂಡ್ ಹಾಕಿಕೊಂಡಿರುವುದರಿಂದ ಆ ಕಾಂಪೌಂಡ್ ಅನ್ನು ತೆರವುಗೊಳಿಸಿ ಮಳೆಗಾಲ ಶುರುವಾದ ಮೇಲೆ ರೈತರು ನೇರವಾಗಿ ಉಳುಮೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ತಹಸೀಲ್ದಾರರಿಗೆ ಅರ್ಜಿಯನ್ನು ಸಲ್ಲಿಸಲಾಯಿತು. ಮಳೆಗಾಲ ಶುರುವಾದ ಮೇಲೆ ಕಡಾಖಂಡಿತವಾಗಿ ಉಳುಮೆ ಮಾಡುವುದಾಗಿ ಆ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂದರ್ಭದಲ್ಲಿ ರೈತರ ಪರವಾಗಿ ನೇರವಾಗಿ ಹೋರಾಟಕ್ಕೆ ಇಳಿದ ಅರ್ಲಾಪುರದ ಮಂಜೇಗೌಡರು ಹಾಗೂ ಡಾಕ್ಟರ್ BK ವಿನೋದ್ ಗೌಡರು, ಚಿಕ್ಕಬಳ್ಳಾಪುರದ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಅವರು ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದ ರಾಜಣ್ಣ ಅವರು, ನಾಗರಾಜ್ ಜಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಹಾಗೂ ಶೆಟ್ಟಿಗೆರೆ ಗ್ರಾಮದ ಸೌಭಾಗ್ಯಮ್ಮ, ಶೆಟ್ಟಿಗೆರೆ ರವಿ ಅವರು ಹಾಗೂ ಶೆಟ್ಟಿಗೆರೆ ಗ್ರಾಮಸ್ಥರು, ಅರ್ಲಾಪುರದ ಗ್ರಾಮಸ್ಥರು, ಹುಣಸೇಮರನಹಳ್ಳಿಯ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಉಪಸ್ಥಿತರಾಗಿದ್ದರು. ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ನೀಡಲಾಯಿತು. ಇದರ ಬಗ್ಗೆ ತುರ್ತಾಗಿ ವಿಚಾರಣೆಯನ್ನು ಕೈಗೊಳ್ಳಬೇಕಾಗಿ ಮೇಲ್ಕಂಡ ಗ್ರಾಮಸ್ಥರು ಹಾಗೂ ಹೋರಾಟಗಾರರು ತಹಸೀಲ್ದಾರರಿಗೆ ಮನವಿಯನ್ನು ಮಾಡಿದರು. ವರದಿ ಪರಿಮಳ, ಹಸಿರು ಸೇನೆ ಟಿವಿ, ಬೆಂಗಳೂರು. ಅವರಿಂದ ಸ್ಪೆಷಾಲಿಟೀಸ್ ನಾವು ದಾಖಲೆಗಳನ್ನ ನಾವು ನಿಯಮಾನುಸಾರ ಪರಿಶೀಲನೆ ಮಾಡಿ ತಾವು ಹೇಳಿದಂಗೆ SRDC ಮಾಮೂಲಿ DC ಹತ್ರ ಕುತ್ಕೊಂಡು ಇದನ್ನು ಕೊಟ್ಟು ಕೋರ್ಟ್ಗೂ ಈಗ ನಾವು ಜಡ್ಜಿಗ್ಲಿ ನಿಮ್ಮ ಹತ್ರ ನಾವು ಹೆಂಗೆ ಬರ್ಬೇಕು ಅಂತಂದ್ರೆ ಕಾನೂನು ಇಷ್ಟ ಮಾಡ್ಬೇಕು. ಹಿಂಗೆ ಇಟ್ಕೊಂಡು ಸ್ವಲ್ಪ ನಿಮ್ಮ ಕೋರ್ಟ್ ಪಡಿಸ್ಕೊಂಡು ಹೋಗ್ಬೇಕು. ಏನಿದೆ ಪಡಿಸ್ಕೊಂಡ್ರೆ ಏನಂತ ಕೇಳ್ತಾವೋ ಏನಿದೆ ಅಂತ ಸ್ನಾನ ಮಾಡೋದು ಅದನ್ನೇ ಕೇಳೋದು ಕೊಟ್ಟಾಯ್ತು. ಎಲ್ಲ ಉಂಟು ಕೊಟ್ಟಿದ್ದೀರಿ, ನಮ್ಮ ಉದ್ಯೋಗ ಕೊಟ್ಟು ಇದನ್ನು ನೀವು ಏನು ಬರ್ಸ್ಕೊಡ್ತೀವಿ ಕೊಡ್ಬೇಕು. ಅದು ಪಡಿದು ಮಾಡ್ತೀನಿ ನೋಡಿ ಇದು ಫೈನಲ್ ಅವ್ರು ಅದೇ ಕೇಳಾಯ್ತು ಹೇಳಿದ್ರು. ಇದ್ರ ಬಗ್ಗೆ 1 ಗಂಟೆಯಲ್ಲಿ ಅಧ್ಯಕ್ಷರೇ ನಾವು ನಿಧಾನಕ್ಕೆ ಕೇಳಿದ್ರೆ ನಿಧಾನಕ್ಕೆ ಕೇಳ್ತಾನೆ ಕೊಡಿ, ಇಲ್ಲಾಂದ್ರೆ ಕೊಡಿ ಮಾಡ್ತೀವಿ. ಬೇರೆ ಬೇರೆ ಹೆಸರಿಗೆ 20 ಎಕರೆ ಅಲ್ಲೇ ಒಕ್ಕಲ್ತನ ಮಾಡ್ಕೊಂಡು ನಾವು TT ಎಲ್ಲ ಹಾಕೊಂಡು 53 ಅರ್ಜಿ ಹಾಕೊಂಡು ಉಳ್ಮೆ ಮಾಡ್ತದ್ದು 2 ಎಕರೆ 1 ಎಕರೆ 3 ಎಕರೆ ಅದನ್ನು ಒಕ್ಕಲೆಬ್ಸೋದು ಇವರು ಎಷ್ಟು ಸರಿ? ನಾವು ಇನ್ನು ಅವ್ರು ಹೇಳಿದ್ದಾರೆ ಮತ್ತೆ 7 ದಿವಸ ಗಡುವು ತಗೊಂಡಿದ್ದಾರೆ. 21ಕ್ಕೆ ನಮಗೆ ಎಲ್ಲ ರೆಕಾರ್ಡ್ಸು ಕೊಡ್ತೀನಿ, 23ಕ್ಕೆ ಅದಕ್ಕೊಂದು ಗಡುವು ಕೊಟ್ಟಿದ್ದೀವಿ. ಎಲ್ಲ ದಾಖಲೆಯನ್ನು ತಗೊಂಡು ನಮ್ಮ ಜಮೀನು ಎಲ್ಲಿದೆ ನಾವು ಉಳುಮೆನ ಮಾಡ್ತೀವಿ. ಯಾಕೆಂದ್ರೆ ರೈತರು ಒಕ್ಕಲತನ ಎಬ್ಬರಿಸುವಾಗ ಉಳುಮೆ ಮಾಡ್ತೀವಿ. ಕಾಂಪೌಂಡ್ನ ಇವಕ್ಕೆಲ್ಲ ಹಾಕಕ್ಕೂ ಆಗ್ದಲೆ ರಾಜ್ಯದ ಚಳುವಳಿಯಲ್ಲಿ ಹೋದ್ಮೇಲೆ ಕಾಂಪೌಂಡ್ ಹಾಕಿದ್ದಾರೆ. ಸರ್ಕಾರ ಜಾಗನೂ ಒಂದು ಕಡೆ ಉಳಿಸಿದ್ದೀವಿ. ಇಡೀ ರಾಜ್ಯಕ್ಕೆ ಮಾದರಿ. ಇಡೀ ರಾಜ್ಯದ ರೈತ ಸಂಘೆ 16 ಎಕರೆನ ಸರ್ಕಾರ ಎಕರೆ ಉಳಿಸ್ಕೊಟ್ಟಿದ್ದೀವಿ. ಒಂದು ಕಡೆ ರೈತರ ಜಮೀನು ಉಳಿಸ್ಕೊಂಡಿದ್ದೀವಿ. ಅದರಿಂದ 8 ದಿವಸ ಗಡುವು ಕೊಟ್ಟಿದ್ದೀವಿ, 8 ದಿವಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಕೋರ್ಟು ಸತ್ಯ ನಡೀತಾ ಇದೆ. ಅವ್ರು ಹೇಳ್ತಾರೆ ಅವ್ರ ಮೇಲೆ FIR ಹಾಕಿದ್ದೀವಿ. ಎತ್ತಿನ ಕಡೆಗಳು ಮಾತಾಡೋದಿಲ್ಲ. ಅಲ್ಲಿ
ಸರ್ ಒಂದೇ ಒಂದು ವಿಷಯ ಸರ್, ಅದು ಆಡಾಗಿದ್ದು ಯಾವಾಗ ಆಡಾಗಿಲ್ಲ ಈ ಆಡ್ಬೋದು ಹೇಳಿ ಸರ್, ನೀವೇ ಅವ್ರು ಹೇಳಿ. ಸುಮಾರು 78 ಮಂಜೂರಾಗಿದೆ. ಮಂಜೂರಾಗಿ ದಾಖಲಾಗಿದೆ ಅಂತ ಅದೊಂದು ಅವೈಲಬಿಲಿಟಿ ಇದೆ. ಆಯ್ತಲ್ಲ, ನಿಮ್ಮ ಹತ್ರ ಏನು ಅವೈಲಬಿಲಿಟಿ ಇದೆ ಆ ಡಾಕ್ಯುಮೆಂಟ್ಸು. ಎರಡನೇದು, ಇವರೆಲ್ಲ ಫಾರ್ಮ್ ಅರ್ಜಿ ಆ ಅರ್ಜಿಗಳನ್ನ ನಮ್ಮ ಅಕಾಡೆಮಿಯಲ್ಲಿ ಮುಗಿಸ್ಬೇಕಾದ್ರೆ ಏನೇ ದಾಖಲೆ ಹೇಳ್ತಾರೆ ಒಂದು ದೂರ ಇಲ್ಲ ಅಂತ ಹೇಳಿದ್ರೆ ಇದನ್ನು ಹೇಳಿ ಒಂದೊಂದು ವಿಷಯ ಹೇಳಿ. ಈಗ ಇದು ಹೆಣ್ಮಕ್ಳಿಗೆ ಸರ್ಕಾರಗಳಿಗೆ ನಾವು ತಪ್ಪು ಮಾಡ್ಕೊಂಡು ಅದು ನಾವು ಕಾನೂನು ಕಾನೂನು ನಮಗೆ ನಿಮಗೆ ಅವಶ್ಯಕತೆ ಮಾತಾಡೋ ಕಾನೂನು ಹಾಗೆ ಒಂದೊಂದಾಗಿ ಸರ್ಟಿಫಿಕೇಟು ಯಾವಾಗ ಬೇಕಾಯಿತು ಇಲ್ಲಿಂದ ಏನು ಮಾತಾಡೋದು ಎಲ್ಲ ಬಿಟ್ಟಿದೆ ನಾವೆಲ್ಲ ಅಧಿಕಾರಿಗಳು